ಕಾಫ್ ಸಿರಪ್ ಬಗ್ಗೆ ತುಂಬಾ ಈಗ ಕೇಂದ್ರ ಸರ್ಕಾರ 2 ವರ್ಷ ಮಕ್ಕಳಿಗೆ ಒಳಗಡೆ ಇರೋ ಮಕ್ಕಳಿಗೆ ಕೊಡಬೇಡ ಅಂತ ಹೇಳಿದ್ದಾರೆ. ಈ ಮಧ್ಯಪ್ರದೇಶ ರಾಜಸ್ಥಾನದಲ್ಲಿ ಕೆಲವೊಂದು ಡೆತ್ ಆಗಿದೆ ಅಂತ ಹೇಳಿದ್ದಾರೆ. ಈ ಒಂದು ವಿಚಾರಕ್ಕೆ ಸರ್ ಏನು ಹೇಳ್ತೀರಾ ಮಕ್ಕಳ ತಜ್ಞರಾಗಿ? ಆ್ಯಕ್ಚುಲಿ ಕಾಫ್ ಸಿರಪ್ಸಲ್ಲಿ ಬೇರೆ ಬೇರೆ ಥರ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಅದರಲ್ಲಿ ಕೆಲವು ಕಾಫ್ ಸಪ್ರೆಸೆಂಟ್ಸ್ ಅಂತ ಬರುತ್ತೆ, ಎಕ್ಸ್ಪೆಕ್ಟರೆಂಟ್ಸ್ ಅಂತ ಬರುತ್ತೆ. ಆ ಥರ ಬೇರೆ ಬೇರೆ ಔಷಧಿಗಳಿರುತ್ತೆ. ಬಟ್ ನಾವೇನು ಅಂದರೆ ನೀವು ವೈದ್ಯರ ಹತ್ರ ಹೋದಾಗ ವೈದ್ಯರು ಆ ಮಗುವಿಗೆ ಕೆಮ್ಮಿಗೆ ಔಷಧ ಬೇಕಾಗುತ್ತಾ ಇಲ್ವಾ ಅಂತ ನೋಡಿ ಅದನ್ನು ಬರೀತಾರೆ. ನಮ್ಮಲ್ಲಿ ಭಾಳಷ್ಟು ಸಲ ಏನಾಗುತ್ತೆ, ಓವರ್ ದಿ ಕೌಂಟ್ರ್ ಮೆಡಿಕೇಷನ್ ಅಂತೀವಿ. ನಾವು ಹಾಸ್ಪಿಟ್ಲಿದು ಮೆಡಿಕಲ್ ಸ್ಟೋರ್ಗೆ ಹೋಗಿ ಅಲ್ಲಿ ತೊಗೊಳ್ತೀವಿ ನಾವು. ಕೆಲವು ಔಷಧಿಗಳ ಅವಶ್ಯಕತೆ ಇರೋದಿಲ್ಲ. ಆ ಔಷಧಿಗಳು ಹೆಚ್ಚಿನ ಡೋಸ್ ಆದಾಗ ಪ್ರಾಬ್ಲಮ್ ಆಗ್ತದೆ. ಯೂಶ್ವಲಿ ಈ ಡ್ರೈ ಕಾಫು, ಬರೀ ಮೂಗಲ್ಲಿ ಸೋರೋ ಅಂಥವು ಇಂಥವಕ್ಕೇನು ಬೇಕಾಗಲ್ಲ. ಹೋಮ್ ರೆಮಿಡೀಸೇ ಸಾಕು. ಬೆಚ್ಚಗಿರೋ ನೀರು ಕುಡಿಯೋದು ಅಥವಾ ಗಂಟಲು ತೊಳ್ಕೊಳ್ಳೋಂಥದ್ದು ಇಂಥವು ಮಾಡಿದ್ರೇ ಸರಿ ಹೋಗ್ತದೆ. ಆ್ಯಕ್ಚುಲಿ ಅದು ನಮಗೆ ಅದು ಅರಿವಿಲ್ಲದೆ ನಾವು ಆ ಮೆಡಿಕಲ್ ಸ್ಟೋರ್ಗೆ ಹೋಗಿ ನಾವು ಕೆಲವು ಔಷಧಿಗಳು ತೊಗೊಂಡಾಗ ಅದು ಓವರ್ ಡೋಸ್ ಆಗಿ ಆಗುತ್ತೆ. ಯೂಶ್ವಲಿ ಕಾಫ್ ಸಪ್ರೆಸನ್ಸ್ ಅಂತ ಹೇಳ್ತೀವಿ. ಕೋಡಿನ್ ಇರ್ಬೋದು, ಡೆಕ್ಸಾಮೆಥಾರ್ಫೋನು ಇಂಥವೆಲ್ಲನೂ ಓವರ್ ಡೋಸ್ ಆದಾಗ ಅದು ರೆಸ್ಪಿರೇಟರಿ ಸಿಸ್ಟಮ್ ಎಫೆಕ್ಟ್ ಆಗುತ್ತೆ. ಆಮೇಲೆ ಬ್ರೈನ್ಗೆ ಅಫೆಕ್ಟ್ ಆಗುತ್ತೆ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಎಫೆಕ್ಟ್ ಆಗುತ್ತೆ, ಈವನ್ ಹಾರ್ಟ್ ಕೂಡ ಅಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಓವರ್ ಡೋಸ್ ಆದಾಗ ಅದು ಪ್ರಾಬ್ಲಮ್ ಆಗ್ಬೋದು. ಸೊ ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಕೇಂದ್ರ ಸರ್ಕಾರದವರು ಇವತ್ತು ಕೆಲವು ಕಾಫ್ ಸಿರಪ್ಸನ್ನು ಅನ್ನೆಸರಿ ಕೊಡಬೇಡಿ, ವೈದ್ಯರ ಸಲಹೆ ಇಲ್ಲದೆ ಕೊಡಬೇಡಿ. ಭಾಳಷ್ಟು ಥರದ ಕೆಮ್ಮುಗಳಿಗೆ ಯಾವುದೇ ಔಷಧ ಅವಶ್ಯಕತೆ ಇಲ್ಲ, ಹಾಗೇ ವಾಸಿ ಆಗುತ್ತೆ. ಮತ್ತು ಮನೆಯಲ್ಲಿ ಇರ್ತಕ್ಕಂಥ ನಮ್ಮ ಟ್ರೆಡಿಷ್ನಲ್ ಮೆಡಿಸಿನ್ಸ್ ಏನಿದೆ, ಶುಂಠಿ ಕಷಾಯ ಇರ್ಬೋದು ಅಥವಾ ಬಿಸಿನೀರು ಮುಕ್ಕಳಿಸೋದು ಇಂಥದ್ರಲ್ಲೇ ವಾಸಿ ಆಗುತ್ತೆ ಅಂಥೇಳಿ ಅದು ಗೈಡ್ಲೈನ್ಸು ಕೊಟ್ಟಿದ್ದಾರೆ. ಏನು ಸಡನ್ ಆಗಿ ಬಂದ್ಬಿಡ್ತಿದ್ದು? ಇಲ್ಲ, ಈ ಸಮಸ್ಯೆ ಮುಂಚೆಯಿಂದಲೂ ಇದೆ. ಮುಂಚೆನೂ ಭಾಳಷ್ಟು ಕಡೆ ಇದರಿಂದ ತೊಂದರೆ ಆಗಿದೆ. ಹಂಗಾಗಿ ಮುಂಚೆನೂ ಸೂಚನೆಗಳು ಬಂದಿದೆ. ಆದರೆ ಏನಪ್ಪ ಅಂದರೆ ಡೆಕ್ಸಾಮೆಥಾರ್ಫೋನ್ ಔಷಧ ಹೆಚ್ಚಿನ ಕಾಫ್ ಸಪ್ರೆಸೆಂಟ್ಸ್ಗೆ ಅಂತೇಳಿ ಕೊಟ್ಟಾಗ, ಕೋಡಿನ್ ಕಾಫ್ ಸಪ್ರೆಷನ್ಸ್ಗೆ ಅಂತ ಕೊಟ್ಟಾಗ ಪ್ರಾಬ್ಲಮ್ ಆಗೇ ಆಗುತ್ತದು. ಹಾಗಾಗಿ ಭಾಳಷ್ಟು ಪೀಡಿಯಾಟ್ರಿಷನ್ಸು ಮಕ್ಕಳ ತಜ್ಞರು ಆ ಔಷಧಿಗಳು ಬರೆಯೋದೇ ಇಲ್ಲ. ಬಟ್ ಅದು ಇಂಡಿಕೇಷನ್ ಇದ್ದಾಗ ಮಾತ್ರ ಬರೀತಾರೆ. ನಾವು ಅಂಗಡಿ ಮೆಡಿಕಲ್ ಸ್ಟೋರ್ಗೆ ಹೋಗಿ ಡೈರೆಕ್ಟ್ ನಾವು ಕಾಫ್ ಸಿರಪ್ ಕೊಡಿ ಅಂತ ಕೇಳಿದಾಗ ಅಂಥವು ಸಿಗ್ತವೆ. ಅಂಥವು ಕುಡಿದಾಗ ಅದು ಪ್ರಾಬ್ಲಮ್ ಆಗುತ್ತೆ. ಗಾಡ್ ಬ್ಲೆಸ್ ನಮ್ಮ ರಾಜ್ಯಕ್ಕೆ ಈಗ ಏನು ರಾಜಸ್ಥಾನ ಅಥವಾ ಮಧ್ಯಪ್ರದೇಶ ಸಪ್ಲೈ ಆಗಿದೆ, ಆ ಮೆಡಿಸಿನ್ಸ್ ನಮ್ಮ ರಾಜ್ಯಕ್ಕೆ ಸಪ್ಲೈ ಆಗ್ತಿಲ್ಲ. ಅಲ್ಲಲ್ಲ, ಎಲ್ಲ ಕಡೆನೂ ಇದೆ. ಯಾವತ್ತು ಭಾರತದಲ್ಲಿ ಎಲ್ಲ ಕಡೆನೂ ಇದೆ. ಅದು ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ ಡೆಕ್ಸಾಮೆಥಾರ್ಫೋನು ಅವೆಲ್ಲನೂ. ಬಟ್ ಕೋಡಿನ್ ಬ್ಯಾನ್ ಆಗಿದೆ, ಡೆಕ್ಸಾಮೆಥಾರ್ಫೋನ್ ಸಿಗುತ್ತೆ. ಬಟ್ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಇದು ಸಿಗಲ್ಲ. ಸರ್ ಈಗ ತಮಿಳುನಾಡು ಸರ್ಕಾರ ಬ್ಯಾನ್ ಮಾಡಿದೆ ಹಾಂ ಹಾಂ ಅದೇನೋ ಸರ್ ಜನಕ್ಕೆ ಭಯ ಪೋಷಕರು. ಅಲ್ಲ, ಎಲ್ಲ ಕಾಫ್ ಸಿರಪ್ಸ್ ಅಂತಲ್ಲ, ಅದರಲ್ಲಿ ಕೆಲವು ಇಂಗ್ರೀಡಿಯೆಂಟ್ಸು ದೇ ಆರ್ ವೆರಿ ಡೇಂಜರಸ್ ಟು ಹೆಲ್ತ್. ಸೊ ಅಂಥವೆಲ್ಲ ಸಪ್ಲೈ ಮಾಡಿದ್ದಾರೆ ಅಷ್ಟೇ. ಸರ್ ಈಗ ನಾರ್ಮಲ್ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಕೋಲ್ಡು ಜ್ವರ ಬಂದಾಗ ಒಂದ್ಸಲ ಕೊಡ್ತಿರ್ತಾರೆ. ಲಾಸ್ಟ್ ಟೈಮ್ ಇದೇ ಸಿರಪ್ ಕೊಟ್ಟಿದ್ರು, ನೆಕ್ಸ್ಟ್ ಟೈಮ್ ಇದೇ ಕೊಟ್ಬಿಡೋಣ, ಕೋಲ್ಡ್ ಲಾಸ್ಟ್ ಟೈಮ್ ಹೋದಾಗ ಇದೇ ಸಿರಪ್ ಕೊಟ್ಟಿದ್ರು ಅಂಥ ಪೇರೆಂಟ್ಸ್ಗಳಿಗೆ ಏನು ಮೆಸೇಜ್ ಕೊಡ್ತೀರಾ ಸರ್? ಆ್ಯಕ್ಚುಲಿ ಕೆಮ್ಮು ನೆಗಡಿ ಜ್ವರ ಬಂದಾಗ ನೀವು ವೈದ್ಯರಿಗೆ ಹೋಗಿ ತೋರಿಸಿ. ನೀವು ವೈದ್ಯರು ಅದನ್ನ ಅಸೆಸ್ ಮಾಡ್ತಾರೆ. ಅಸೆಸ್ ಮಾಡಿ ಅದು ಏನು ಅವಶ್ಯಕತೆ ಇದೆಯೋ ಅಂಥ ಔಷಧಿಗಳು ಬರ್ಕೊಡ್ತಾರೆ. ನೀವೇ ಹೋಗಿ ಅಲ್ಲಿ ಮೆಡಿಕಲ್ ಸ್ಟೋರಲ್ಲಿ ಔಷಧಿಗಳು ಕೊಂಡ್ಕೊಂಡಾಗ ಆ ಔಷಧಿಗಳದ್ದು ಇಂಡಿಕೇಷನ್ಸು, ಕಾಂಟ್ರಾಂಡಿಕೇಷನ್ಸು, ಸೈಡ್ ಎಫೆಕ್ಟ್ಸು ಇದ್ರ ಬಗ್ಗೆ ಆ ಔಷಧ ಮಾರೋರಿಗೂ ಅರಿವಿರೋದಿಲ್ಲ. ನೀವು ಕೊಂಡ್ಕೊಳ್ಳೋವಾಗ ಓವರ್ ದಿ ಕೌಂಟ್ರ್ ಇದರಲ್ಲಿ ಕೊಂಡ್ಕೊಳ್ಳೋವಾಗಲೂ ನಮಗೂ ಅರಿವಿರೋದಿಲ್ಲ. ಸೊ ಹಾಗಾಗಿ ತೊಂದರೆ ಆಗುತ್ತೆ. ಹಾಗಾಗಿ ಯಾವುದೇ ಔಷಧನ ನೀವೇ ಸ್ವಂತವಾಗಿ ಡಿಸಿಷನ್ ತೊಗೋಬೇಡಿ, ವೈದ್ಯರ ಸಲಹೆ ಮೇಲೆ ತಗೊಳ್ಳಿ. ಸರ್ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, 6 ತಿಂಗಳಿಂದ ಜ್ವರ ಬಂದಿರುತ್ತೆ ಅಥವಾ ಕೆಮ್ಮು ಬಂದಿರುತ್ತೆ. ಈಗ ಇದೇ ಹಾಸ್ಪಿಟಲ್ಗೆ ಬಂದು ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ, ಒಂದು ಮೆಡಿಸಿನ್ಸ್ ಕೊಟ್ಟಿರ್ತೀರ. 6 ತಿಂಗಳಾದ್ಮೇಲೆ ಸೇಮ್ ಅದೇ ಥರನೇ ಸಿಂಟಮ್ಸ್ ಅಂದ್ಬಿಟ್ಟು ಪೇರೆಂಟ್ಸೇ ಡಿಸೈಡ್ ಮಾಡ್ಕೊಂಡು ಅದೇ ಸಿರಪ್ ಕಂಟಿನ್ಯೂ ಮಾಡೋಕ್ಕೆ ಹೋಗ್ತಾರೆ. 6 ತಿಂಗಳಲ್ಲಿ ಮಗು ವೆಯ್ಟ್ ಚೇಂಜ್ ಆಗಿರುತ್ತೆ. ಇದನ್ನೆಲ್ಲ ಅದಕ್ಕೆ ಹಾಸ್ಪಿಟ್ಲಿಗೆ ಬರೋದು ಬೆಟರ್ ಅಂತೀರ? ಯಾವುದೇ ಥರ ಇಲ್ಲ, ಪೇರೆಂಟ್ಸು ಡೈರೆಕ್ಟ್ ಮೆಡಿಸಿನ್ಸ್ ಕೊಡೋದು ಎಷ್ಟರ ಮಟ್ಟಿಗೆ ಸರಿ? ಇಲ್ಲ, ಅದು ಸಮಸ್ಯೆ ಆಗುತ್ತೆ. ಅದು ಆಗ ಯಾವ ಥರ ಕೆಮ್ಮು, ಆ ಕೆಮ್ಮು ಏನಕ್ಕೆ ಬಂದಿತ್ತೋ ಅದು ನೋಡ್ಕೊಂಡು ಔಷಧ ಕೊಡ್ತಾರೆ. ಸೊ ಹಾಗಾಗಿ ಎಲ್ಲ ಕೆಮ್ಮುಗಳೂ ಒಂದೇ ಥರ ಅಲ್ಲ, ಕಾರಣಗಳು ಹಲವಾರಿದ್ದಾವೆ. ಬಟ್ ಕೆಮ್ಮು ಅನ್ನೋದು ಸಿಂಪ್ಟಮ್, ಆ ಲಕ್ಷಣ ಅಷ್ಟೇ. ಒಳಗಡೆ ಏನೇನು ಸಮಸ್ಯೆ ಆಗಿರುತ್ತೆ ಅದನ್ನು ವೈದ್ಯರು ಪರೀಕ್ಷೆ ಮಾಡಿ ಹೇಳ್ತಾರೆ. ಯೂಶ್ವಲಿ ಕಾಮನ್ ಕೋಲ್ಡು ಕಾಫು ಇದಕ್ಕೆ ಕಾಫ್ ಸಿರಪ್ಸ್ ಅವಶ್ಯಕತೆ ಇರೋದಿಲ್ಲ. ಏನು ಹೈಡ್ರೇಷನ್ ಮೇಂಟೈನ್ ಮಾಡಬೇಕು, ಬೆಚ್ಚಗಿಟ್ಕೋಬೇಕು. ಆಮೇಲೆ ನಾವು ರೆಗ್ಯುಲರ್ ಏನು ಡಯಟ್ ತೊಗೊಳ್ತೀವೋ ಅದು ತೊಗೋಬೇಕು. ಇದು ತೊಗೊಂಡ್ರೆ ಅದರಲ್ಲೇ ಎಲ್ಲ ವಾಸಿ ಆಗುತ್ತೆ. ಬಟ್ ಅದು ಕಡಿಮೆ ಆಗದೇ ಇದ್ದಾಗ ನೀವು ವೈದ್ಯನ ಸಂಪರ್ಕ ಮಾಡಿ, ವೈದ್ಯರು ಏನು ಹೇಳ್ತಾರೋ ಆ ಥರ ನಾವು ತೊಗೊಳ್ಬೇಕು. ನಾನು ಪೇರೆಂಟ್ಸ್ಗೆ ಹೇಳೋದು ಇಷ್ಟನೇ. ಮೊದಲನೇದು ತಡೆಗಟ್ಟುವಿಕೆ. ಮಕ್ಕಳಲ್ಲಿ ನೆಗಡಿ, ಕೆಮ್ಮು, ಕಫ ಯಾಕೆ ಬರುತ್ತೆ ಅಂದರೆ ಇವಾಗಿರೋ ಸೀಸನಲ್ಲಿ ವೈರಲ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ ನಾವು. ಮಕ್ಕಳು
ಈ ಗುಂಪಿಗೆ ಹೋದಾಗಲಿ ಅಥವಾ ನಾವು ಯಾರಿಗಾನ ನೆಗಡಿ ಇರೋರಾಗಲಿ ಯಾವಾಗಲೂ ನಾವು ಮಾಸ್ಕು ಇದೆಲ್ಲ ಉಪಯೋಗಿಸ್ಬೇಕು. ಮತ್ತು ನಾವು ಕೋವಿಡ್ ಸಮಯದಲ್ಲಿ ಏನೇನು ಮುಂಜಾಗ್ರತಾ ಕ್ರಮಗಳು ಕೈಗೊಳ್ಳಬೇಕು ಅಂತ ಹೇಳಿದ್ವು ಅದನ್ನು ಈಗಲೂ ಫಾಲೋ ಮಾಡಬೇಕು. ಕೋವಿಡ್ ವೈರಸ್ ಇರ್ಬೋದು, ಇನ್ಫ್ಲುಯೆನ್ಸಾ ವೈರಸ್ ಇರ್ಬೋದು, ಇದೆಲ್ಲ ಸೇಮ್. ದಟ್ಸ್ ಒನ್ ಥಿಂಗ್. ಎರಡನೇದು ಪ್ಯಾನಿಕ್ ಆಗಬೇಡಿ. ಬಟ್ ನೀವೇ ಡಿಸೈಡ್ ಮಾಡಿ ಒಂದು ಔಷಧ ಕೊಡಿ ಅಂತ ಕೊಂಡ್ಕೊಂಡು ಕೊಡಬೇಡಿ. ಬಿಕಾಸ್ ಆ ಔಷಧ ಈ ಕಂಡೀಷನ್ಗೆ ಆಗುತ್ತೋ ಇಲ್ವೋ, ಮತ್ತು ಈ ಮಗುಗೆ ಆಗುತ್ತೋ ಇಲ್ವೋ. ಇನ್ನೊಂದು, ಕೆಲವು ಕಾಫ್ ಮೆಡಿಸಿನ್ಸು ಕಡಿಮೆ ಏಜು ಲೆಸ್ ದ್ಯಾನ್ 2 ಇಯರ್ಸ್ ಮಕ್ಕಳಿಗೆ ನಾಟ್ ಇಂಡಿಕೇಟೆಡ್. ಕೆಲವರು ಅಡಲ್ಟ್ಸಿಗೆ ಕೊಡ್ತಾರೆ. ಅಂಥವೆಲ್ಲ ತೊಗೋಬೇಡಿ ಅಷ್ಟೇ. ನೀವು ವೈದ್ಯರ ಸಂಪರ್ಕ ಮಾಡಿ ತೊಗೊಳ್ಳಿ. ಹಂಗೆ ಮಾಡೋದ್ರಿಂದ ಈ ಕಾಫ್ ಸಿರಪ್ಸ್ ಎಲ್ಲ ಕಾಫ್ ಸಿರಪ್ಸು ಸೇಮ್ ಅಲ್ಲ. ಅದನ್ನು ನೋಡಿಕೊಂಡು ವೈದ್ಯರ ಸಲಹೆ ಮೇರೆಗೆ ನೀವು ತೊಗೊಳ್ಳಿ ಅಂತ ಹೇಳ್ತೀವಿ ನಾವು. ಮತ್ತೆ ಸರ್ ಕೆಲವೊಂದು ಪರೀಕ್ಷೆಗಳಾಗಿದ್ದಾವೆ, ಅಲ್ಲಿ ಯಾವ ರೀತಿಯ ಈ ಥರ ಕಂಡು ಬಂದಿಲ್ಲ, ಅಲ್ಲಿ ಪ್ರಾಬ್ಲಮ್ ಆಗಿದೆ. ಕೆಲವೊಂದು ಕಾಫ್ ಸಿರಪ್ ಪರೀಕ್ಷೆ ಮಾಡಿದ್ದಾರೆ. ನೋ ದಟ್ಸ್ ವಾಟ್ ಕಾಫ್ ಸಿರಪ್ ಅಂದರೆ. ಕಾಫ್ ಸಿರಪ್ ಒಳಗಡೆ ಇಂಗ್ರೀಡಿಯೆಂಟ್ಸ್ ಇರ್ತವೆ. ಏನು ಇಂಗ್ರೀಡಿಯೆಂಟ್ಸು ಅಂತಂದರೆ ಕಾಫ್ ಸಪ್ರೆಸೆಂಟ್ಸು, ಕೋಡಿನು, ಡೆಕ್ಸಾಮೆಥಾರ್ಫಾನೋ, ಆ್ಯಂಟಿ ಹಿಸ್ಟಮಿನಿಕ್ಸ್ ಅಂತ ಹೇಳ್ತೀವಿ, CPM, ಸೆಟ್ರಿಜಿನ್ ಅಂತ ಇರುತ್ತೆ, ಎಕ್ಸ್ಪೆಕ್ಟರೆಂಟ್ ಅಂತ ಇರುತ್ತೆ, ಈ ಥರ ಇರುತ್ತೆ. ಬಟ್ ಎಲ್ಲ ಕಾಫ್ ಸಿರಪ್ ಇರ್ತಕ್ಕಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಸೇಮ್ ಅಲ್ಲ. ಕೆಲವು ಇಂಗ್ರೀಡಿಯೆಂಟ್ಸ್ ಏನಿರುತ್ತೆ ಅದರ ಮೇಲೆ ಈ ಸಮಸ್ಯೆಗಳು ಬರುತ್ತೆ. ಸೊ ಹಾಗೆ ಅದಕ್ಕೋಸ್ಕರ ಯಾವ ಕಾಫ್ ಸಿರಪ್ಪಲ್ಲಿ ಏನು ಇಂಗ್ರೀಡಿಯೆಂಟ್ ಇರುತ್ತೆ ಅಂತ ಜನಕ್ಕೆ, ಸಾರ್ವಜನಿಕರಿಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ವೈದ್ಯರ ಸಲಹೆ ಮೇರೆಗೆ ತಗೋಬೇಕು. ಮನೆ ಮದ್ದುಗಳು ಯಾವ ರೀತಿ ಇದೆ ಸರ್? ಮನೆ ಮದ್ದುಗಳೇನ, ಬೆಚ್ಚಗಿರೋ ನೀರು ಕುಡೀರಿ, ಕೀಪ್ ದಿ ಚೈಲ್ಡ್ ವಾರ್ಮು, ಬೆಚ್ಚಗಿರೋ ನೀರು ಕುಡೀರಿ, ಸ್ಟಿಮ್ಯುಲೇಷನ್ ಮಾಡ್ಕೊಳ್ಳಿ ಅಷ್ಟೇ. ತುಂಬ ಗಂಟಲು ಕೆರೆತಾ ಇದ್ದರೆ ಕೆಲವು ಸಾರಿ ಜೇನುತುಪ್ಪ ಅಥವಾ ಶುಂಠಿ ಕಷಾಯ ಈ ಥರದ್ದು ಅದು ಟ್ರೆಡಿಷ್ನಲ್ ಮೆಡಿಸಿನ್ಸು ಅಷ್ಟೇ. ಅವು ಕೊಡದೇ ಇದ್ರೂ ವಾಸಿ ಆಗುತ್ತೆ. ಬಟ್ ಅದು ವಾಸಿ ಆಗೋದಕ್ಕೆ 5-6 ದಿನ ತೊಗೊಳುತ್ತೆ. ಅಲ್ಲಿವರೆಗೂ ತಟ್ಕೋಬೇಕು ಅಷ್ಟೇ. ಕೆಲವರು ಕಫ ಕಡಿಮೆ ಬಿಡ್ತದೆ, ಮಕ್ಕಳೆಲ್ಲ ಅದನ್ನೇ ಆಗ ನೀವು ವೈದ್ಯರನ್ನ ಸಂಪರ್ಕ ಮಾಡಿ, ವೈದ್ಯರನ್ನ ಅದನ್ನ ಪರೀಕ್ಷೆ ಮಾಡಿ ಅವ್ರು ಏನು ಹೇಳ್ತಾರೋ ಆ ಥರ ಮಾಡಿ ಅಷ್ಟೇ.